ಇವತ್ತು ನಾವು ಹಾಗಲಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಸಾಮಾನುಗಳು: ಹಾಗಲಕಾಯಿ 1 ಬಟ್ಲು ಸಿಹಿ ಟೊಮೆಟೊ, 1 ಬಟ್ಲು ಈರುಳ್ಳಿ, ಅರ್ಧ ಬಟ್ಲು ಕಾಯಿ ತುರಿ, ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು, ಹುಣಸೆ ರಸ 3 ಟೇಬಲ್ ಸ್ಪೂನು, ಎಳ್ಳು ಮತ್ತು ಪುಳಿಯೋಗರೆ ಪೌಡ್ರ್, ಅರಿಶಿನ ಪುಡಿ. ಇದು ಒಗ್ಗರಣೆಗೆ ಬೇಕಾಗಿರೋದು. ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ. ಹಾಗಲಕಾಯಿ ಎಲ್ರಿಗೂ ಗೊತ್ತು ತುಂಬ ಒಳ್ಳೆಯದು ಅಂತ. ಈ ಪಲ್ಯ ಮಾಡಿದ್ರೆ ಎಲ್ಲರೂ ಮಕ್ಕಳು ಸಮೇತ ತಿನ್ಬೋದು, ಸ್ವಲ್ಪನೂ ಕಹಿ ಇರಲ್ಲ. ಇವಾಗ ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ತೀನಿ. ನೀವು ಬೇಕಿದ್ರೆ ಸಪ್ರೇಟಾಗಿ ಫ್ರೈ ಮಾಡ್ಬೋದು, ಆದರೆ ನಾನು ಒಂದೇ ಸಲ ಒಗ್ಗರಣೆಲ್ಲೇ ಫ್ರೈ ಮಾಡ್ತೀನಿ. ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಸಣ್ಣಗೆ ಹೆಚ್ಚಿರೋಂಥ ಹಾಗಲಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಕೆಲವರು ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನೀರು ತೆಗೆದು ಫ್ರೈ ಮಾಡ್ತಾರೆ ಕಹಿ ಹೋಗಲಿ ಅಂತ. ಕೆಲವರು ನೀರಲ್ಲಿ ಬೇಯಿಸ್ಬಿಟ್ಟು ಚೆಲ್ಬಿಟ್ಟು ಮಾಡ್ತಾರೆ. ಆದರೆ ನಾವೇನು ಮಾಡಿಲ್ಲ, ಡೈರೆಕ್ಟಾಗಿ ಸಣ್ಣಗೆ ಹೆಚ್ಚಿಬಿಟ್ಟು ಡೈರೆಕ್ಟಾಗಿ ಫ್ರೈ ಮಾಡ್ತಾಯಿದ್ದೀವಿ. ಇದರಲ್ಲೂ ಸ್ವಲ್ಪ ಕಹಿ ಸ್ವಲ್ಪನೂ ಇರಲ್ಲ. ಒಂದ್ಸಲ ಇದೇ ಥರ ಡೈರೆಕ್ಟಾಗಿ ಮಾಡಿ ನೋಡ್ರಿ. ಇಷ್ಟು ಕೆಂಪಗಾದ್ಮೇಲೆ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಲಕಾಯಿ ತುಂಬ ಒಳ್ಳೇದು ಅಂತ ಎಲ್ರಿಗೂ ಗೊತ್ತು, ಮಕ್ಕಳು ತಿನ್ನಲ್ಲ ಹಾಗಲಕಾಯಿನ. ಇದು ಮಾಡಿ ನೋಡ್ರಿ ಪಲ್ಯನ. ಇದು ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತಾರೆ ಹಾಗಲಕಾಯಿನ. ಕೆಲವರು ಹೇಳ್ತಾರೆ ವೆಯ್ಟ್ ಲಾಸ್ ಆಗುತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ಅಂತ. ಮಕ್ಕಳಿಗೆ ವಾರಕ್ಕೊಂದ್ಸಲಿ ಕೊಟ್ಟರೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ತುಂಬ ಇದೆ ಇದರಲ್ಲಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಿಂಗೆ ಕೆಂಪಗಾಗಬೇಕು ಕಲರು ಹಾಗಲಕಾಯ್ದು, ಆವಾಗ ಕಹಿ ಆಗಲ್ಲ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕಬೇಕು. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಸಿಹಿ ಟೊಮೆಟೊ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಹುಣಸೆ ಹುಳಿ ಇರುತ್ತಲ್ಲ, ತುಂಬ ಹುಳಿ ಆಗಿಬಿಡುತ್ತೆ ಹುಳಿ ಟೊಮೆಟೊ ತೊಗೊಂಡ್ರೆ. ಟೊಮೆಟೊನ ಇದರಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಉಪ್ಪು ಹಾಕಿದ್ರೆ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಅದರಲ್ಲಿ ನೀರು ಬಿಟ್ಕೊಂಡ್ರೆ ಈರುಳ್ಳಿಲಿರೋ ನೀರು ಸೀದೋಗಲ್ಲ, ಚೆನ್ನಾಗಿ ಫ್ರೈ ಮಾಡ್ಬೋದು. ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಮತ್ತು ಟೊಮೆಟೊ. ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲು ಕಾಯಿ ತುರಿ ತೊಗೋಬೇಕು. 1 ಬಟ್ಲು ಹಾಗಲಕಾಯಿ ಇದ್ದರೆ ಅರ್ಧ ಬಟ್ಲು ಕಾಯಿ ತುರಿ. ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಇದನ್ನು. ಇವಾಗ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇದೊಂದು 3 ಟೇಬಲ್ ಸ್ಪೂನ್ ಇದೆ ಹುಣಸೆ ಹುಳಿ. ಇದು ಸೇಮ್ ಪುಳಿಯೋಗರೆ ಗೊಜ್ಜು ಥರ ಟೇಸ್ಟ್ ಬರುತ್ತೆ. ಇವಾಗ ಪುಳಿಯೋಗರೆ ಪೌಡರು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರೋ ಪುಳಿಯೋಗರೆ ಪೌಡರು. ನೀವು ಬೇಕಿದ್ರೆ ಅಂಗಡಿಯಿಂದ ತಂದಿರೋದಿದ್ದರೆ ಅಂಗಡಿಯಿಂದ ತಂದಿರೋದೇ ಹಾಕೋಬೋದು. ಸಾಂಬಾರು ಪುಡಿ ಹಾಕೋದು ಟೇಸ್ಟ್ ಬೇರೆ ಆಗುತ್ತೆ, ಪುಳಿಯೋಗರೆ ಪುಡಿ ಹಾಕಿದ್ರೇ ಟೇಸ್ಟ್ ಬೇರೆ ಆಗುತ್ತೆ. ಒಂದ್ಸಲಿ ಪುಳಿಯೋಗರೆ ಪುಡಿ ಹಾಕಿ ಟ್ರೈ ಮಾಡಿ ನೋಡ್ರಿ. ಇದು ಗೊಜ್ಜು ಥರ ಬರುತ್ತೆ, ಪಲ್ಯ ಥರ ಆಗಲ್ಲ. ನಾನು ನೆಕ್ಸ್ಟು ಪೌಡ್ರ್ ಮಾಡೋದನ್ನು ಹಾಕ್ತೀನಿ. ಪುಳಿಯೋಗರೆ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಎಳ್ಳು ಪುಡಿ ಮತ್ತು ಬೆಲ್ಲ. ಎಳ್ಳನ್ನ ಫ್ರೈ ಮಾಡಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರ್ಬೇಕು. ಸ್ವಲ್ಪ ನೀರು ಹಾಕಿ ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡಬೇಕು. ಇದನ್ನು ಬಾಯಿ ಮುಚ್ಚಿಬಿಟ್ಟು ಎಲ್ಲರೂ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಎಣ್ಣೆಲ್ಲೇ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಬಾಯಿ ಮುಚ್ಚಿಬಿಟ್ಟು ಇವಾಗ ಆಗಿದೆ ನೋಡ್ರಿ ಪಲ್ಯ. ಇದು ನೋಡೋಕ್ಕೆ ಹಾಗಲಕಾಯಿ ಗೊಜ್ಜು ಅಂತ ಗೊತ್ತೇ ಆಗಲ್ಲ. ಬರೀ ಬಾಯಿಂದ ತಿಂದರೂ ನಿಮಗೆ ಸ್ವಲ್ಪನೂ ಕಹಿ ಬರಲ್ಲ. ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ.
ಇದು 2 ದಿನ ನೀವು ಹೊರಗಡೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿಲಲ್ಲಿ 2 ದಿನ ಹೊರಗಡೆ ಇಟ್ಟರೂ ಏನೂ ಆಗಲ್ಲ. ಇದಕ್ಕೆ ಹಸಿ ಕೊಬ್ಬರಿ ಹಾಕೋ ಬದಲು ಒಣ ಕೊಬ್ಬರಿ ಹಾಕಿದ್ರಂತೂ 3 ಡೇಸ್ ಬೇಕಿದ್ರೆ ಹೊರಗಡೆ ಇಡ್ಬೋದು. ಈ ರೆಸಿಪಿ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ.